ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿಕೋಟೆಸ್ ಯೂಟ್ಯೂಬ್ ಚಾನಲ್. ನಾನು ಇಂದು ಅಲ್ಲ ನಿನ್ನೆ ಯುಗಾದಿ ಹಬ್ಬದಂದು ಎಲ್ಲ ಬೆಳಗಿಂದ ಕೆಲಸಗಳನ್ನು ಮಾಡುತ್ತಿದ್ದೇನೆ. ಅಲ್ಲಿಂದ ಇಲ್ಲಿಗೆ ಹೋಗುವುದು, ಇಲ್ಲಿಂದ ಅಲ್ಲಿಗೆ ಹೋಗುವುದು, ರಂಗೋಲಿ ನೋಡುವುದು, ಖುಷಿ ಪಡುವುದು, ಮನೆಗೆ ಏನೇನು ಬೇಕು ಅದು ತರುವುದು, ಅದು ಬೇಕು ಇದು ಬೇಕು ಎಂದು ಕೇಳ್ತಾ ಇದ್ದರು. ನಾನು ಕೂಡ ಅಲ್ಲಿಗೆ ಹೋಗುತ್ತಿದ್ದೆ, ಖುಷಿ ಪಡ್ತಿದ್ದೆ, ಹೋಗಿ ತರುತ್ತಿದ್ದೆ. ಹಿಂಗೆ ಮತ್ತು ಏನು ತರಬೇಕಿತ್ತು. ಆ್ಯಂಡ್ ಹಂಗೆ ಮನೆ ಕೆಲಸಗಳನ್ನು ಮಾಡಿ ಅವರಿಗೆ ಕೂಡ ಸಹಾಯ ಮಾಡ್ತಿದ್ದೆ. ಹಿಂಗೆ ಪಾತ್ರೆ ತೊಳೆಯುತ್ತಾ ಹಿಂಗೆ ಎಸ್. ಇವತ್ತು ಎಲ್ಲ ಸ್ಲೋ ಆಯಿತು, ಯಾಕಂದರೆ ಎದ್ದಿದ್ದು ಲೇಟಾಗಿ. ಸೊ ಎಲ್ಲ ಮಾಡುವಷ್ಟರಲ್ಲಿ ತುಂಬ ಲೇಟ್ ಆಯಿತು, ಟೈಮ್ ಕೂಡ ಬೇಗ ಹೋಗಿತ್ತು. ಆದರೂ ನಾವೇನು ಈ ಸಲ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡುತ್ತಿಲ್ಲ, ಯಾಕಂದರೆ ಸಿಂಪಲಾಗಿ ಆಗ್ತಾಯಿದೆ. ಗ್ರ್ಯಾಂಡಾಗಿ ಮಾಡಬೇಕು ಆಸೆ ಆಯಿತು, ಆದರೆ ಆಗಲಿಲ್ಲ. ಹಂಗೆ ಟಿಫನನ್ನು ತಿಂದು ಎಲ್ಲರೂ ಸ್ವಾಹ ಮಾಡುತ್ತಿದ್ದ ಖುಷಿಯಾಗ್ತಿದ್ವಿ ಉಪ್ಪಿತಿರಿಯನ್ನು. ಆ್ಯಂಡ್ ಅಮ್ಮಾಜಿಯವರು ಏನೋ ಸರ್ಚಿಂಗ್ ಮಾಡ್ತಾಯಿದ್ದರು. ಇದು ಏನೆಂದರೆ ಶಾವಿಗೆ, ಅದು ಇನ್ನೂ ಸಿಕ್ಕಿರಲಿಲ್ಲ. ಆಮೇಲೆ ಹೆಂಗೋ ಸಿಕ್ಕಿತು ಬಿಡಿ. ನಾನು ಹಂಗೆ ಬಿಲ್ಡಪ್ ಕೊಡ್ತಾ ಕಸವನ್ನು ಗುಡಿಸ್ತಿದ್ದೆ. ಹಿಂಗೆ ಮಾಡುತ್ತಿದ್ದೆ. ಮನೆಯ ಸಾಮಾನುಗಳನ್ನು ಎತ್ತಿ ಇಟ್ಟು ಕ್ಲೀನ್ ಮಾಡುತ್ತಾ ನಮ್ಮ ಅಮ್ಮಾಜಿ ಕೂಡ ಸಹಾಯ ಮಾಡ್ತಿದ್ದೆ. ಅವರು ಕೂಡ ಏನೋ ಬೇಕೆಂದರು. ಅವರು ಕೂಡ ಒಂದು ಚೇರನ್ನು ಕೊಟ್ಟು ಸಹಾಯ ಮಾಡಬೇಕೆಂದು ಆಜ್ಞೆ ಬಂತು. ಹಂಗೆ ಕ್ಲೀನ್ ಮಾಡುತ್ತಾ ಅವರಿಗೆ ಒಂದು ಚೇರನ್ನು ಕೊಟ್ಟೆ. ಅವರು ಒಂದು ಕೆಲಸವನ್ನು ಮಾಡ್ತಿದ್ದರು. ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡಿಕೊಂಡು ಮುಂದಕ್ಕೆ ಸಾಗುತ್ತಾ ಇದ್ದೆವು. ಆ್ಯಂಡ್ ಇವಾಗ ನೋಡಿ, ದೊಡ್ಡ ಪೈಲ್ವಾನ್ ಥರ ಎಣ್ಣೆಗಳನ್ನು ಹಚ್ಚಿಕೊಂಡು ಬಾಡಿಯನ್ನು ತೋರಿಸ್ತಾ ಶೋ ಮಾಡ್ತಿದ್ದೆ. ಹಂಗೆ ಸ್ನಾನ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ಹಿಂಗೆ ದೇವರಿಗೆ ನೈವೇದ್ಯವನ್ನು ಮಾಡಿ ಇಟ್ಟಿದ್ದೆ. ವೆರಿ ಸಿಂಪಲಾಗಿ ಆಯಿತು. ದೇವರೇ ಎಲ್ಲರಿಗೂ ಆಶೀರ್ವಾದ ಮಾಡು, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಎಲ್ಲರಿಗೂ ಖುಷಿ ಕೊಡು ಎಂದು ಯಾವಾಗಲೂ ಬೇಡಿಕೊಳ್ಳುತ್ತಿದ್ದೇನೆ ನಿನ್ನ ಹತ್ತಿರ. ಏನೇ ಬಂದರೂ ಸಹಿಸುವ ಶಕ್ತಿಯನ್ನು ಕೊಡು, ಎಲ್ಲದಕ್ಕೂ ಸ್ಟ್ರಾಂಗ್ ಇರುವ ಮನಸ್ಥಿತಿಯನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ, ನಾವು ಏನೇನು ನೈವೇದ್ಯವನ್ನು ಮಾಡಿದ್ದೇವೆ ಎಂದು ನಿಮಗೆ ತೋರಿಸುತ್ತೇವೆ ನೋಡಿ. ಶಾವಿಗೆ ಆ್ಯಂಡ್ ಅನ್ನ, ಹಾಲು, ಬಾಳೆಹಣ್ಣು ಮಾಡಿದ್ದೆವು. ಹೋಳಿಗೆ ಮಾಡಲು ಆಗಲಿಲ್ಲ, ಸೊ ಅದನ್ನು ಇಂದು ಮಾಡಬೇಕೆಂದು ಪ್ಲ್ಯಾನ್ ಇತ್ತು. ಹಂಗೆ ಔಟ್ಸೈಡಿಂದ ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೆವು. ಈ ಬಾರಿ ಎಲ್ಲ ಸಿಂಪಲಾಗಿ ಆಯಿತು, ಏನು ಸ್ಪೆಷಲ್ ಇರಲಿಲ್ಲ. ಸ್ವಲ್ಪ ಮಿಕ್ಕಿದ್ದನ್ನು ಈ ಸೈಕಲಿಗೆ ಹಾಕಿ ತೋರಿಸಿದ್ದೆ. ಆಮೇಲೆ ನಾನು ಹೊಸ ಬಟ್ಟೆಗಳನ್ನು ರೆಡಿಯಾಗಿ ಪೋಸ್ ಕೊಡುತ್ತಾ ಇದ್ದೆ. ಅಮ್ಮ ತಂದಿದ್ದ ಹೊಸ ಪ್ಯಾಂಟು, ಹೊಸ ಅಂಗಿ, ಶರ್ಟು ಹಿಂಗಿತ್ತು. ಹೀಗೆ ಹೇಳುತ್ತಾ ಈ ವಿಡಿಯೋನು ಎಂಡ್ ಮಾಡುವ ಪ್ಲ್ಯಾನನ್ನು ಮಾಡಿಕೊಂಡೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯುಗಾದಿ ನಿಮಗೆ ಸಿಹಿ ಕಹಿ ಎರಡು ಒಟ್ಟಿಗೆ ಎಣಿಸುವ ಶಕ್ತಿಯನ್ನು ಕೊಡಲಿ ಎಂದು ಬೇಡಿಕೊಳ್ಳುತ್ತಾ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡಬೇಕೇ ಬೇಡ ಗೊತ್ತಾಗುತ್ತಿಲ್ಲ, ಯಾಕಂದರೆ ಮುಂದೆ ಹಂಗೆ ಇದೆ. ಏನು ಮಾಡುವುದು, ಏನು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳಬೇಕು. ಆ್ಯಂಡ್ ಇವತ್ತು ನಮ್ಮ ಅಮ್ಮಾಜಿ ಬಿಸಿ ಬಿಸಿ ಹೋಳಿಗೆಯನ್ನು ಮಾಡಿದ್ದರು. ನಾನು ಕೂಡ ಅವರಿಗೆ ಪ್ರೀತಿಯಿಂದ ಒಂದು ತುತ್ತನ್ನು ತಿನ್ನಿಸಿ ಸ್ವಾಹವನ್ನು ಮಾಡಿ ನನ್ನ ಮುಂದಿನ ಕೆಲಸವನ್ನು